ಬಿಜೆಪಿ ಏನ್ರಿ ಶಾಸಕರು ಕೆಲ ಶಾಸಕರು ವಿದೇಶಿತ್ತು ಏನು ತಪ್ಪೇನದು ನಾನೀಗ ಮತ್ತೆ ಹೊಂಟಿದ್ದೀನಿ ಈಗ ಗುಂಪುಗಾರಿಕೆ ಇದೆ. ಏನು ಗುಂಪು ಕಾರ್ಯಕ್ರಮ ಕಮಿಟಿ ಟೂರ್ಸ್ ಇರ್ತಾವು, ಶಾಸಕರು ಕೂಡ ಹೋಗ್ತಿರ್ತಾರೆ. ನೀವು ಹೋಗಲ್ವಾ ಯಾರು? ಏನೋ ಬಿ ಜೆ ಪಿ ಬರೋ ಟೂರ್ಗೆ ಹೋಗಿಲ್ವ ಅವರು? ಏನು ಸಂಬಂಧ ಇದೆ ಅದು? ವೈಯಕ್ತಿಕವಾಗಿ ಹೋಗ್ಬೋದು, 4 ಜನ ಕೂಡ ಹೋಗ್ಬೋದು. ಆದ್ರೆ ಪೊಲಿಟಿಕಲ್ ಯಾರು ಹೋಗ್ತಾ ಇಲ್ಲ, ಅದು ಭಾಳ ಸ್ಪಷ್ಟವಾಗಿ ಇದು ಮಾಡ್ತೀನಿ. ಪೊಲಿಟಿಕಲ್ ಆಗಿ ಗುಂಪುಗಾರಿಕೆ ಮಾಡ್ಕೊಂಡು ಯಾರೂ ಹೋಗ್ತಾ ಇಲ್ಲ. ಕಮಿಟಿ ಟೂರ್ ಇರ್ತವೆ, ಅಥವಾ ವೈಯಕ್ತಿಕ 4 ಮಂದಿ ಸ್ನೇಹಿತರು ಕೂಡ ಹೋಗ್ಬೋದು. ಏನ್ರಿ, ನಾನು ಇಂಡಸ್ಟ್ರಿ ಟೂರ್ ಮ್ಯಾಗ ಮೇಲೆ ಹೋಗ್ತಿರ್ತೀನಿ. ಹಾಂ, ಈಗ ನೆಕ್ಸ್ಟ್ ಜರ್ಮನಿಗೆ ಹೊರಟಿದ್ದೀನಿ. ಅದಕ್ಕೆ ಗುಂಪಾಗಿ ನೋಡಿ, ರಾಜಕೀಯವಾಗಿ ಯಾರು ಹೋಗ್ತಾ ಇಲ್ಲ. ರಾಜಕೀಯಕ್ಕೋಸ್ಕರ ಯಾರು ಹೋಗ್ತಾರೆ? ಯಾರೇ ಹೋದ್ರು ಕೂಡ ಸ್ನೇಹಿತರು ತಾವು ಕೂಡ 4 ಮಂದಿ ಹೋಗ್ಬೋದು. ಅದನ್ನು ಕೂಡ ಈಗ ಯಾರು ಹಂಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ, ಹೋಗೋದಕ್ಕಿಲ್ಲ. ಯಾಕಂದರೆ ಈ ರೀತಿ ನೀವು ಅಪಪ್ರಚಾರ ಮಾಡ್ತೀರಿ ಅಂಥೇಳಿ ಬಿ ಜೆ ಪಿಯವರು ಅಂಥೇಳಿ ಅದನ್ನು ಕೂಡ ಇದನ್ನು ಕಮಿಟಿ ಟೂರ್ ಇದ್ದಾಗ ಹೋಗ್ಬಾರ್ದು ಅಂತಿದೆಯಾ? ಅವರಿಗೆ 1000 ಜನ ಸರ್ಕಾರ ಪೂರೈಸಿದ್ದು 60% ಈಗ ಇವ್ರು 4 ವರ್ಷ ಇದ್ರಲ್ಲ, 4 ವರ್ಷ ಏನು ಮಾಡಿದ್ರು ಅವರು? ನಾವು 1000 ದಿನದಲ್ಲಿ 5 ಗ್ಯಾರಂಟಿಗಳನ್ನ ಸುಮಾರು 70,000 ಕೋಟಿ ರೂಪಾಯಿ ಅಷ್ಟು ಗ್ಯಾರಂಟಿಗಳ ಹಣ ಕೊಟ್ಟಿದ್ವಿ. ಅಭಿವೃದ್ಧಿನೂ ಕೂಡ ನಡೀತಾ ಇದೆ. ನಿನ್ನೆ ಐತಿಹಾಸಿಕವಾಗಿ 2,30,30,000 ಇವತ್ತು ನಮ್ಮ ಏನು ಭೂಮಿ ಕಾರ್ಡ್ಸ್ ಅನ್ನು ಕೊಡುವಂಥದ್ದು ಮಾಡಿದ್ವಿ. ಭೂ ಗ್ಯಾರಂಟಿ ಇದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ. ಕೃಷ್ಣ ಬೈರೇಗೌಡರು ನಿನ್ನೆ ಹೇಳಿದರು ಎಷ್ಟೆಲ್ಲ ಕಳೆದ 7-8 ವರ್ಷದಲ್ಲಿ ಎಷ್ಟಾಗಿತ್ತು ಹಿಂದಿನ ಸರ್ಕಾರದಾಗೆಲ್ಲೂ, ಈಗ ಏನು ಮಾಡಿದ್ದೀವಿ ಅಂತ. ಇವ್ರು ಏನು ಮಾಡಿದಾರೆ ರೀ ಬಿ ಜೆ ಪಿಯವರು? 4 ವರ್ಷ 3 ಮಂದಿ ಮುಖ್ಯಮಂತ್ರಿಗಳು ಬೇರೆ ಬೇರೆ ಆದರು. ಆ ಪಾಪ ವಿಜೇಂದ್ರ ಅವ್ರಿಗೆ ಹೇಳ್ರಿ, ಯಾರು ಯಡಿಯೂರಪ್ಪ ಅವ್ರನ್ನ ಪೂರ್ಣ ಟರ್ಮ್ ಮಾಡೋಕ್ಕೆ ಬಿಟ್ಟಿಲ್ಲ ಅವರು. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 5 ವರ್ಷ ಆಗಿ ಈಗ ಮತ್ತೆ 2.5 ವರ್ಷ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವ್ರನ್ನ ಬಿಟ್ರ 2 ಸಲ ಪೂರ್ತಿ ಟರ್ಮ್ ಮಾಡೋಕ್ಕೂ ಬಿಡಲಿಲ್ಲ ಅವ್ರನ್ನ. ನಮಗೂ ಭಾಳ ದುಃಖ ಆಗಿತ್ತು. ಅವಾಗ ನಾವು ಸ್ಟೇಟ್ಮೆಂಟ್ ಕೊಟ್ಟವನೇ, ನೋಡಿರಲ್ಲ, ಗೊತ್ತಿದ್ರಲ್ಲ. ಹೀಗಾಗಿ ಈ ಬಿ ಜೆ ಪಿಯವರಿಂದ ನಾವೇನು ಕಲಿಬೇಕಾಗಿಲ್ಲ. ಗ್ಯಾರಂಟಿ ಟೀಕೆ ಮಾಡ್ತಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಗ್ಯಾರಂಟಿ ಕಾಪಿ ಮಾಡ್ಯಾರ. ಭೇಟಿ ಆದ ನಂತರ ನಾ ಏನು ಹೇಳಬೇಕಾಗಿದೆ ಹೇಳಿದ್ದೀನಿ. ತಪ್ಪೇನಿದೆ ಅದರಲ್ಲಿ? ಅವ್ರು ತಮ್ಮ ಅಭಿಪ್ರಾಯ KPCC ಅಧ್ಯಕ್ಷರದಾರ, ಉಪಮುಖ್ಯಮಂತ್ರಿಗಳದಾರ. ಅವ್ರು ಹೋದಾಗ ತಮ್ಮ ಭಾವನೆಗಳನ್ನ ಹೇಳ್ತಾರ, ನಾವು ಹೋದಾಗ ನಮ್ಮ ಭಾವನೆಗಳನ್ನ ನಮ್ಮ ಇದನ್ನು ಹೇಳ್ತೀವಿ. ಹೈಕಮಾಂಡ್ ಮ್ಯಾಗೆಲ್ಲ ಹೇಳಿರ್ತೀವಲ್ಲ. ಮತ್ತೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಫೈನಲ್, ಅಂತಿಮ.